ನಮ್ಮ ನೆಲಮಂಗಲದ ಶೂರರು ವೀರರಾಗಿರುವಂತಹ ಪೊಲೀಸ್ ಅಲ್ಲಿಗೆ ಹೋಗಿ ಅಲ್ಲಿ ಚಿತ್ರದುರ್ಗಕ್ಕೆ ಹೋಗಿ ಅರೆಸ್ಟ್ ಮಾಡಿದ್ರು. ಈ ಕಳ್ಳರನ್ನ ಸುಳ್ಳರನ್ನ ಕೊಲೆ ಪಾತಕರನ್ನ ಅರೆಸ್ಟ್ ಮಾಡದೆ ನಡು ದಾರಿಲಿ ಓಡಾಡ್ಕೊಂಡೇ ಇರ್ತಾರೆ, ಆದ್ರೂ ಅವ್ರು ಯಾರನ್ನೂ ಅರೆಸ್ಟ್ ಮಾಡಲ್ಲ. ಆದ್ರೆ ನಮ್ಮ KRS ಪಕ್ಷದವರು ಅಂತ ಹೇಳಿದ್ರೆ ಬಹಳ ಪ್ರೀತಿ, ಅತಿ ಅಚ್ಚುಮೆಚ್ಚಿನ ಕಾರ್ಯಕರ್ತರಾಗಿದ್ದೀವಿ ಈ ಪೊಲೀಸ್ ಇಲಾಖೆಗೆ. ಈ ಪೊಲೀಸ್ ಇಲಾಖೆಯ ಏನ್ ನರೇಂದ್ರ ಬಾಬು ಅವರು, ನರೇಂದ್ರ ಬಾಬು ತಾನೇ ಅವ್ರ ಹೆಸರು, ಏನು ನರೇಂದ್ರ ಬಾಬು ಅವರು ಸ್ವತಃ ತಾವೇ ಹೋಗಿ ಈ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಇವತ್ತು ನಮ್ಮ ನ್ಯಾಯಾಲಯ ಇವರಿಬ್ಬರಿಗೆ ಬೇಲ್ ನೀಡಿದೆ. ಇನ್ನೇನು ನಮ್ಮ ಕಾರ್ಯದರ್ಶಿಯಾಗಿರುವಂತಹ ರಘು ಜಾಣಗೆರೆ ಮತ್ತು ಇನ್ನಿತರ ಕಾರ್ಯಕರ್ತರು, ನಮ್ಮ ರಾಜ್ಯ ಸಮಿತಿಯ ಸದಸ್ಯರು ಪರಪ್ನ ಅಗ್ರಹಾರ, ಬೆಂಗಳೂರಿನ ಪರಪ್ನ ಅಗ್ರಹಾರಕ್ಕೆ ಹೋಗಿ ಅವ್ರನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡೋದಕ್ಕೆ ಹೋಗಿದ್ದಾರೆ. ಇಲ್ಲಿ ನಾವು ನೆಲಮಂಗಲದ ಕೋರ್ಟ್ ನಲ್ಲಿ ಇವತ್ತು ಈಗ ಸಂಜೆ ಅರ್ಧ ಗಂಟೆ ಮುಂಚೆ ಅವ್ರಿಗೆ ಬೇಲ್ ಆಯ್ತು, ಬೇಲ್ ಆರ್ಡರ್ ಆಯ್ತು. ಬೇಲ್ ಆರ್ಡರ್ ಈಗ ಪರಪ್ನ ಅಗ್ರಹಾರ ಜೈಲಿಗೆ ಹೋಗಿದೆ, ಅಲ್ಲಿ ಬಿಡುಗಡೆ ಆಗ್ತಾರೆ. ಸೊ ನಾವು ನಿಮ್ಗೆಲ್ಲ ತಿಳಿಸಿದ್ರೆ ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಸೈನಿಕರ ಪಕ್ಷ. ಹೇಗೆ ಬಾರ್ಡರ್ ಅಲ್ಲಿ ನಮ್ಮ ನಿಜವಾದ ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಕರ್ನಾಟಕದ ಮೂಲೆಯಲ್ಲೂ KRS ಪಕ್ಷದ ಸೈನಿಕರು ಭ್ರಷ್ಟಾಚಾರ ಮುಕ್ತ ಮಾಡೋದಕ್ಕೆ, ಲಂಚ ಮುಕ್ತ ಮಾಡೋದಕ್ಕೆ ಹೋರಾಟ ಮಾಡ್ತಿದ್ದಾರೆ. ನೆನೆ ದಿನ ಏನು ಭಾನುವಾರ ಆಗಿದ್ರು ಕೂಡ ಆ ಕಾರ್ನಲ್ಲಿ ಕೇವಲ ಒಬ್ಬರೇ ಇದ್ರು, ಏನು ಕಾರ್ಗೆ ಸಂಬಂಧಪಟ್ಟಿದ್ದವರು, ಅದ್ರ ಮಿಕ್ಕಿದವರೆಲ್ಲನೂ ಆ ಕಾರ್ಗೆ ಸಂಬಂಧಪಟ್ಟಿದ್ದವರಲ್ಲ. ಇದು ಈಗ ನಮ್ಗೆ ಗೊತ್ತಿದ್ದ ಪ್ರಕಾರವಾಗಿ ಸುಮಾರು ಒಂದು ವರ್ಷಕ್ಕೆ ಸುಮಾರು 3,000 ಕೋಟಿಯ ಹಣವನ್ನ ಈ ಸರ್ಕಾರಿ ಅಧಿಕಾರಿಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ. ನಾವು ಏನು ಸರ್ಕಾರಿ ವಾಹನಗಳ ಮಿಸ್ಯೂಸ್ ಯಾವ ರೀತಿ ಮಾಡ್ತಾ ಇದ್ದಾರೆ ಎಂಬುದನ್ನ ಮೊದಲ ಬಾರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರೇ ಮಾಡಿದ್ದು ಅಲ್ವಾ ನೆನಪಾ? ಅಲ್ವಾ? ಸೊ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರೇ ಮಾಡಿದ್ದು, ಬೇರೆ ಯಾವುದೇ ಪಕ್ಷದವರು ಮಾಡಿಲ್ಲ. ಯಾವುದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಅವರಾಗ್ಲಿ, JDS ಅವರಾಗ್ಲಿ, ಅವ್ರು ಯಾರು ಮಾಡಿಲ್ಲ. ಹೀಗಾಗಿ ಕಳೆದ 2 ತಿಂಗಳ ಹಿಂದೆ ನಾವು ನಮ್ಮ ರಾಜ್ಯ ಮುಕ್ತ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಖಜಾಂಚಿ ಆಗಿರುವಂತಹ ವೀರ ಮರಾಠೆ ಅವರ ನೇತೃತ್ವದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ. ಇಂದು ನಮ್ಮ ಸೈನಿಕರು ನಿನ್ನೆ ಕೂಡ ಅದೇ ರೀತಿ ಮಾಡಿದ್ರು, ಚೆಕ್ ಮಾಡಿದ್ರು. ಅಲ್ಲಿ ಸುಮಾರು ಒಂದು 4 ರಿಂದ 5 ಜನ ಇದ್ರು. ಆ 5 ಜನನು ಕೂಡ ನಿಂತ್ಕೊಂಬನಿ ಆ ಕಾರ್ಯಕ್ಕೆ ಸಂಬಂಧಪಟ್ಟಿದವರಲ್ಲ. ಯಾವುದೇ ವೆಹಿಕಲ್, ಸರ್ಕಾರಿ ವೆಹಿಕಲ್ ವಾಹನ ಆಗ್ಲಿ, ಅದು ಯಾವುದಕ್ಕೆ ಉಪಯೋಗಕ್ಕೆ ಅನುಮತಿ ಕೊಟ್ಟಿದ್ದಾರೋ, ಯಾವ ಕೆಲಸಕ್ಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೋ ಆ ಕೆಲಸವನ್ನೇ ಮಾಡಬೇಕು. ಯಾರೇ ಆಗ್ಲಿ. ಈಗ ಮೊನ್ನೆ ತಾನೇ ಯಾರೋ ತಹಶೀಲ್ದಾರ್ನ ನಮ್ಮ ಸೈನಿಕರು ಹಿಡಿದಿದ್ರು. ಅವ್ರು ಹೇಳ್ತಾರೆ, ಇಲ್ಲಿಂದ ಅಲ್ಲ, ಆ ತಹಶೀಲ್ದಾರ್ ಸಂಬಂಧಪಟ್ಟವ್ರು ಇಲ್ಲಿ ತುಂಬೋದಿಲ್ಲ, ಅವರ ತಾಲೂಕಲ್ಲೇ ಕೆಲಸ ಮಾಡಬೇಕು. ಆ ತಾಲೂಕಲ್ಲಿ ಕೆಲಸ ಮಾಡಬಿಟ್ಟು ತಮ್ಮ ಜೊತೆಗೆ ತಮ್ಮ ಅಕ್ಕ ತಮ್ಮಂದಿರು, ಅಣ್ಣ ತಮ್ಮಂದಿರು, ಹೆಂಡತಿ, ಗಂಡ, ಇವರೆಲ್ಲರೂ ಕರ್ಕೊಂಡು ಪ್ರವಾಸಕ್ಕೆ ಹೋಗಿದ್ರು. ಹೀಗೆ ನೂರಾರು ಪ್ರಕರಣಗಳು ಪ್ರತಿದಿನವೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಣ ಸಿಗ್ತದೆ. ಹೀಗೆ ಸಾರ್ವಜನಿಕರು ಯಾವುದಕ್ಕೂ ಕೂಡ ಎದುರಬಾರದು ಅಲ್ವಾ? ಎದುರದೆ ನಮ್ಮ ಹಣದಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೋ, ಯಾವ ಕೆಲಸಕ್ಕೋಸ್ಕರ ಸೀಮಿತವಾಗಿದೆಯೋ, ಯಾವ ಕೆಲಸಕ್ಕೋಸ್ಕರ ಅದು ಮೀಸಲಾಗಿದೆಯೋ ಅದಕ್ಕೋಸ್ಕರನೇ ಸರ್ಕಾರಿ ಅಧಿಕಾರಿಗಳು ಮಾಡ್ಬೇಕು. ಆದ್ರೆ ಇವೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರವಾಸಕ್ಕೆ, ದೇವಸ್ಥಾನಕ್ಕೆ, ಮಕ್ಕಳನ್ನ ಬಿಡುವುದಕ್ಕೆ, ತರಕಾರಿ ತರುವುದಕ್ಕೆ, ಮಾರ್ಕೆಟ್ ಹೋಗೋದಕ್ಕೆ, ಬೀಚ್ಗಳಿಗೆ ಹೋಗೋದಕ್ಕೆ, ಇನ್ನೇನೇನೋ ಮಾಡ್ತಾರೋ ದೇವರೇ ಬಲ್ಲ. ಅವತ್ತು ಏನು ನಮ್ಮ ಯಲಹಂಕ ಭಾಗದಲ್ಲಿ ಟಾಂಗಲ್ ಹಿಡಿದ ಸಮಯದಲ್ಲಿ ಬಾಟ್ಲು ಸಿಕ್ತು, ಇದು ಗುಂಡು ತುಂಡು ಎಲ್ಲ ಸಿಕ್ತು. ಸೊ ಇವೆಲ್ಲ ಕೆಲಸಗಳಿಗೆ 7 ಕೋಟಿ ಸೀಟ್ ಆಯ್ತಲ್ಲ, ಅದು ಯಾವ ವೆಹಿಕಲ್ ಸೀಟ್ ಆಗಿದ್ದು? ಹೌದು. ಸೊ ಈಗ ನೋಡಿ, ಯಾರು ಹೇಳ್ಕೊಂಡು ಬರ್ತಾರೆ ಏನಂತ, ನಾವು ಕೆಲವು ವೆಹಿಕಲ್ಸ್ ಯಾಕೆ ಹಿಡಿತಾರೆ ಅಂತ ಹೇಳಿದ್ರೆ, ನೋಡಿ ಮೊನ್ನೆ ತಾನೆ 7 ಕೋಟಿ ಸೀಸ್ ಆಯ್ತು. ಆ 7 ಕೋಟಿ ಹಿಡಿದವ್ರು ಯಾರು? RBI ಇಂದ ಬಂದಿದ್ದೀವಿ ನಾವು, ಕೇಂದ್ರ ಸರ್ಕಾರದ RBI ಅಫಿಷಿಯಲ್ಸ್ ನಾವು ಅಂತ ಬಂದಿರ್ತಾರೆ. ಹೀಗೆ ಬೋರ್ಡ್ ಹಾಕೊಂಡು ಬಂದಿದ್ದಾರೆ. ಸೊ ಹೀಗೆ ಅದರಲ್ಲಿ ಹೈಕೋರ್ಟ್ ಮೊನ್ನೆ ತಾನೆ 2024ರಲ್ಲಿ ಆರ್ಡರ್ ಮಾಡಿದೆ.
ಎಂಬಲಂ ಆಗ್ಲಿ ಅಥವಾ ಸರ್ಕಾರ ಏನು ಕರ್ನಾಟಕ ಸಹಕಾರ ಅಂತ ಹೇಳಿ ಬೋರ್ಡ್ ಹಾಕೊಂಡ್ ಬರೋದು ಅಥವಾ ಸರ್ಕಾರದ ಎಂಬಲಂಗಳನ್ನ ಮಿಸ್ಯೂಸ್ ಮಾಡೋದು ಇವೆಲ್ಲ ನಡೀತಾ ಇದೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಇದು ಧೈರ್ಯವಾಗಿ ಸರ್ಕಾರಿ ವೆಹಿಕಲ್ ಮಿಸ್ಯೂಸ್ ಮಾಡ್ತಿರೋದನ್ನ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಎದೆ ಕುಂದಬಾರ್ದು. ನಾವು ಜೈಲಿಗೆ ಹೋಗೋದಕ್ಕೆ ರೆಡಿಯಾಗಿರ್ಬೇಕು. ಜೈಲಿಗೆ ಹೋಗಿ ಇಂಥ ಕೃಷ್ಣಗಳನ್ನು ಎದುರಿಸೋದಕ್ಕೆ ರೆಡಿಯಾಗಿರ್ಬೇಕು. ಇವತ್ತೇನು ನಮ್ಮ ಅಶೋಕ್ ಮತ್ತು ಮುತ್ತರಾಜ್ ಅವರು ಒಂದಿನ ಜೈಲಲ್ಲಿ ಕಳೆದಿರೋ ಯಾವುದು ದೊಡ್ಡ ಕೆಲಸ ಅದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.